ತಾತ್ವಿಕ ಸ್ವರೂಪ ಗೋಷ್ಠಿಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಅದು ಒಂದೇ ಸಬ್ಜೆಕ್ಟಲ್ಲಿ ಇಬ್ಬರ ಹೆಸರು ಇರೋದರಿಂದ ಮೂರ್ತಿ ನಾನು ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ. ಚಳುವಳಿ ಬಗ್ಗೆ ನಾನು ಮಾತಾಡೋದು, ಸಾಹಿತ್ಯದ ಬಗ್ಗೆ ಅವರು ಮಾತಾಡೋದು ಅಂತ. ಹಾಗಾಗಿ ಚಳುವಳಿಯ ಬಗ್ಗೆ ನಾನು ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಲಿತ ಚಳುವಳಿ ಬಗ್ಗೆ ಮಾತಾಡೋಕ್ಕೆ ಭಾಳ ಕಷ್ಟದ ಕೆಲಸ ಮಾತಾಡೋದು. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ, ಚಳುವಳಿ ಬಗ್ಗೆ ಈಗಾಗಲೇ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಅಭಿಪ್ರಾಯ ಏನಿದೆಯಲ್ಲ, ಆ ಅಭಿಪ್ರಾಯ ಸತ್ಯಕ್ಕೆ ಭಾಳ ದೂರ ಇರೋವಂಥದ್ದು. ಮತ್ತು ದಲಿತ ಚಳುವಳಿಯ ಬಗ್ಗೆ ಸತ್ಯಗಳನ್ನು ಹೇಳಕ್ಕೆ ಹೋದರೆ ಸತ್ಯ ಹೇಳೋರು ಅಪರಾಧಿಯಾಗಿ ಸಮಾಜದಲ್ಲಿ ಬಿಂಬಿತ ಆಗೋದು. ನಾವು ಸಾಮಾನ್ಯವಾಗಿ ಮಾತಾಡ್ತೀವಿ, ಇತಿಹಾಸವನ್ನು ತಪ್ಪಾಗಿ ದಾಖಲು ಮಾಡಿದ್ದಾರೆ, ಹಾಗಾಗಿ ನಾವು ಹೊಸದಾಗಿ ಇತಿಹಾಸವನ್ನು ಬರೀಬೇಕು ಅಂತ ನಾವು 70ರ ದಶಕದಿಂದಲೂ ಮಾತಾಡ್ತಾ ಇದ್ದೀವಿ. ಈಗಲೂ ಅದನ್ನು ಮಾತಾಡ್ತಿದ್ದಾರೆ. ಆದರೆ ನಮ್ಮ ಕಣ್ಣು ಮುಂದೆ ನಡೆದಂಥ ಚಳುವಳಿಯ ಇತಿಹಾಸವೇ ನಮ್ಮ ಕಣ್ಣು ಮುಂದೆನೇ ತಪ್ಪಾಗಿ ದಾಖಲಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ತಪ್ಪಾಗಿ ದಾಖಲಾಗಿರೋ ಇತಿಹಾಸವನ್ನು ತಿದ್ದಿ ಬರೀಲಿಕ್ಕಾಗದೇ ಇರತಕ್ಕಂಥ ಅಸಹಾಯಕತೆಯಲ್ಲಿ ಕೂಡ ನಾವು ಇವತ್ತು ಇದ್ದೀವಿ. ಹಾಗಾಗಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಸತ್ಯ, ಯಾವುದು ಅಲ್ಲ, ಇದನ್ನು ಸಮತೋಲನವಾದ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಂಡು ಮಾತಾಡೋದು ಭಾಳ ಕಷ್ಟದ ಕೆಲಸ ಮತ್ತು ಅದು ಅಪಾಯದ ಕೆಲಸ ಕೂಡ. ಈ ಎಲ್ಲ ವೈರುಧ್ಯಗಳ ನಡುವೆ ನಾನು ದಲಿತ ಚಳುವಳಿಯ ಹುಟ್ಟು, ಬೆಳವಣಿಗೆ, ಅದರ ತಾತ್ವಿಕ ಸ್ವರೂಪ, ಇದರ ಬಗ್ಗೆ ನನ್ನ ಗ್ರಹಿಕೆಗೆ ಬಂದ ವಿಚಾರಗಳನ್ನ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಒಂದು ವಿಚಾರ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ದಲಿತ ಚಳುವಳಿಯ ಬಗ್ಗೆ ಇದುವರೆಗೆ ಯಾವ್ಯಾವ ರಿಸರ್ಚ್ ಪೇಪರ್ಸ್ ಪಬ್ಲಿಷ್ ಆಗಿದ್ದಾವೋ, ನಾನು ಗಮನಿಸಿದ ಮಟ್ಟಿಗೆ ಅದರಲ್ಲಿ 100ಕ್ಕೆ 99 ಭಾಗ ಎಲ್ಲ ರಿಸರ್ಚ್ ಪೇಪರ್ಗಳು ಅತ್ಯಂತ ಹಸಿ ಸುಳ್ಳುಗಳಿಂದ, ತಪ್ಪು ಮಾಹಿತಿಗಳಿಂದ ಕೂಡಿದ್ದಾವೆ. ಎಲ್ಲ ಯೂನಿವರ್ಸಿಟಿಗಳು ಅದಕ್ಕೆ PhDಗಳನ್ನು ಕೂಡ ಕೊಟ್ಟಿದ್ದಾರೆ. ನನ್ನಾಗೇನೆ ದಲಿತ ಚಳುವಳಿಯ ಆರಂಭದಿಂದ ಜೊತೆಯಲ್ಲಿದ್ದಂಥವರು, ಚಳುವಳಿಯನ್ನು ಕಟ್ಟಿ ಬೆಳೆಸಿದವರು ಹಲವಾರು ಜನ ಗೆಳೆಯರಿಲ್ಲಿದ್ದಾರೆ. ಅವರು ಕೂಡ ಈ ಸತ್ಯ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಭಾಳ ಇನ್ನೊಂದು ನಾನು ಹೇಳಲೇಬೇಕಾದ ನೋವಿನ ವಿಚಾರ ಅಂದರೆ, ನಾವು ಒಂದು ಪಂಚಮ ಅಂತ ಒಂದು ಪತ್ರಿಕೆಯನ್ನು ಮಾಡಿದ್ವು ಮೈಸೂರಿಂದ. ನನ್ನ ಸ್ನೇಹಿತರೆಲ್ಲ ಇಲ್ಲೇ ಇದ್ದಾರೆ, ನಮ್ಮ ಇಡೀ ಟೀಮ್ ಇಲ್ಲಿದೆ. ಆ ಪಂಚಮ ಪತ್ರಿಕೆನ ಬೆಂಗಳೂರು ಯೂನಿವರ್ಸಿಟಿಯ ಪ್ರೊಫೆಸರ್ ಒಬ್ಬರು ಅವರ ಹೆಸರಲ್ಲಿ ಇಡೀ ಪತ್ರಿಕೆಗಳನ್ನೆಲ್ಲ ಜೋಡಿಸಿ ಪುಸ್ತಕ ರೂಪದಲ್ಲಿ ಹೊರತಂದರು. ನನಗೆ ಆ ಪುಸ್ತಕ ಆಕಸ್ಮಿಕವಾಗಿ ಸಿಕ್ತು. ನಾನು ಅದನ್ನು ನೋಡಿದೆ. ಅಪ್ಪಿತಪ್ಪಿನೂ ಪಂಚಮ ಪ್ರಾರಂಭ ಮಾಡಿದವರು ಯಾರ ಹೆಸರುಗಳು ಕೂಡ ಆ ಪುಸ್ತಕದಲ್ಲಿಲ್ಲ. ಪಂಚಮ ಯಾವಾಗ ಆರಂಭ ಆಯಿತು ಅನ್ನೋ ಕನಿಷ್ಠ ತಿಳುವಳಿಕೆ ಕೂಡ ಅವ್ರಿಗಿಲ್ಲ. 1984ರಲ್ಲಿ ಪಂಚಮ ಆರಂಭ ಆಯಿತು ಅಂತ ಅದರ ಮುನ್ನುಡಿನಲ್ಲಿ ಬರೆದಿದ್ದಾರೆ. ಬೆಂಗಳೂರು ಯೂನಿವರ್ಸಿಟಿಯ ಒಬ್ಬ ಪ್ರೊಫೆಸರ್ ಅವರು. ಅಂದರೆ ಇಷ್ಟೊಂದು ಡಿಜೆನರೇಟ್ ಆದಂಥ, ಒಂದು ನೈತಿಕತೆಯ ಅಧಃಪತನಕ್ಕೆ ಮುಟ್ಟಿದಂಥ ಒಂದು ಭಾಳ ಕೆಟ್ಟ ವಾತಾವರಣದಲ್ಲಿ ನಾವಿದ್ದೀವಿ. ನಾನು ಆ ಪ್ರೊಫೆಸರ್ಗೆ ಫೋನ್ ಮಾಡಿ ಹೇಳಿದೆ, ಯಾಕೆ ಹೀಗೆ ಮಾಡಿದ್ದೀರಿ ನೀವು ಅಂತ. ನನಗೆ ಗೊತ್ತಿಲ್ಲ ಸರ್ ಅಂದರು ಅವರು. ಗೊತ್ತಿಲ್ಲದೆ ಇದ್ರೆ ಯಾಕೆ ಮಾಡಿದ್ರಿ ನೀವು ಅಂತ ಕೇಳಿದೆ ನಾನು. ಇಲ್ಲ, ತಪ್ಪಾಯಿತು, ಕ್ಷಮಿಸ್ಬಿಡಿ ನನ್ನನ್ನು ಅಂತ ಅವರು ನನ್ನ ಹತ್ರ ಅಪಾಲಜಿ ಕೇಳಿದ್ರು.
ಅಂದರೆ ಇದು ಈ ಘಟನೆನ ಉದಾಹರಣೆಗಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಪ್ರೊಫೆಸರು, ಯೂನಿವರ್ಸಿಟಿಯ ವಿಶ್ವವಿದ್ಯಾನಿಲಯದ ಒಬ್ಬ ಪ್ರೊಫೆಸರು ಹಲವಾರು ಜನ ರಿಸರ್ಚ್ ಸ್ಕಾಲರ್ಗಳಿಗೆ ಗೈಡ್ ಆಗಿರುವಂಥವರು ಈ ರೀತಿಯ ವಂಚನೆಯನ್ನು ತಮ್ಮ ಹೆಸರಲ್ಲಿ ಬೇರೆಯವರು ಯಾರೋ ಮಾಡಿದ ಬೆವರು ಸುರಿಸಿ ಕಟ್ಟಿದಂಥ ಒಂದು ಇದನ್ನು ತಮ್ಮ ಹೆಸರಲ್ಲಿ ಪ್ರಕಟ ಮಾಡ್ಕೊಂಡಿದ್ದಾರೆ. ಕನಿಷ್ಠ ಸೌಜನ್ಯಕ್ಕಾದರೂ ಒಂದು ಕ್ರೆಡಿಟಾರು ಕೊಡಬೇಕು ಮಾಡಿದವ್ರಿಗೆ. ಆ ಸೌಜನ್ಯ ಕೂಡ ಅವ್ರಿಗಿಲ್ಲ. ಇಂಥ ವಿಷಮ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಹಾಗಾಗಿ ವಿಷಾದದಿಂದನೇ ಈ ವಿಚಾರವನ್ನು ನಾನು ಪ್ರಸ್ತಾಪ ಮಾಡ್ತಾಯಿದ್ದೀನಿ. ಇನ್ನು ದಲಿತ ಚಳುವಳಿಯ ವಿಚಾರಕ್ಕೆ ಬರೋದಾದರೆ, ದಲಿತ ಚಳುವಳಿಗೆ ಭಾಳಷ್ಟು ಜನ ವಾರಸುದಾರರು ಇವತ್ತು ಇದ್ದಾರೆ ನಮ್ಮ ಮುಂದೆ. ಹಲವಾರು ಜನ ಸಂಸ್ಥಾಪಕರಿದ್ದಾರೆ, ವಾರಸುದಾರರಿದ್ದಾರೆ. ನಾವೇ ಕಟ್ಟಿದೋ, ನಾವೇ ಬೆಳೆಸ್ದೋ ಅಂತ ಹೇಳೋರು ಭಾಳ ಜನ ಇದ್ದಾರೆ. ಆದರೆ ನನ್ನ ಪ್ರಕಾರ ದಲಿತ ಚಳುವಳಿಯನ್ನು ಕಟ್ಟಿದ್ದು ಬೆಳೆಸಿದ್ದು ವ್ಯಕ್ತಿಗಳಲ್ಲ. ದಲಿತ ಚಳುವಳಿ ಆ ಹೊತ್ತಿನ ಸಾಮಾಜಿಕ ರಾಜಕೀಯ ಕ್ಷೇತ್ರದ ಒತ್ತಡದಿಂದ ಹುಟ್ಟಿದಂಥ ಒಂದು ಚಳುವಳಿ. ಯಾರೇ ವ್ಯಕ್ತಿಗಳ ಅವತ್ತು ಇಲ್ಲದೇ ಇದ್ರೂ ದಲಿತ ಚಳುವಳಿ ಹುಟ್ಟುತ್ತಾ ಇತ್ತು. ಯಾಕೆಂದರೆ ಆ ನೆಲ ಅಷ್ಟು ಹದ ಆಗಿತ್ತು. ಆಗ 70ರ ದಶಕದ ಸಾಮಾಜಿಕ ನೆಲೆಗಟ್ಟೇನಿತ್ತಲ್ಲ, ಅದು ದಲಿತ ಚಳುವಳಿ ಅಂತ ಚಳುವಳಿಗೆ ಒಂದು ಸರಿಯಾದ ಹದವನ್ನು ಒದಗಿಸಿತ್ತು. ಯಾಕೆಂದರೆ ಕರ್ನಾಟಕ ನಿಮಗೆಲ್ಲ ಗೊತ್ತಿದೆ, ಹಲವಾರು ಸಾಮಾಜಿಕ ಚಳುವಳಿಗಳ ಒಂದು ರೀತಿಯ ತವರೂರು ಕರ್ನಾಟಕ. ಹಲವಾರು ಸಾಮಾಜಿಕ ಚಳುವಳಿಗಳು ಇಲ್ಲಿ ನಡೆದು ಹೋಗಿದ್ದಾವೆ. ಬಸವಣ್ಣವರಿಂದ ಹಿಡಿದು, ಕನಕದಾಸರಿಂದ ಹಿಡಿದು, ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಹಿಡಿದು ಕುವೆಂಪು ಅವರವರೆಗೂ ಹಲವಾರು ಜನ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದವರು ಆ ರೀತಿಯ ಒಂದು ಸಮಾನತೆಯ ಚಳುವಳಿಯನ್ನು ಅದರ ಬೀಜವನ್ನು ಕರ್ನಾಟಕದಲ್ಲಿ ಬಿತ್ತಿ ಹೋಗಿದ್ದಾರೆ. ಆ ಎಲ್ಲದರ ಪ್ರತಿಫಲವಾಗಿ ದಲಿತ ಚಳುವಳಿ ಹುಟ್ಟಿತು ಅನ್ನೋದನ್ನು ನಾವೆಲ್ಲ ತಿಳ್ಕೋಬೇಕಾಗಿದೆ. ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿದ್ದೆ, ನಾನು ಒಂದು ತುಂಬ ಟಿಪ್ಪಣಿ ಮಾಡ್ಕೊಂಡು ಬಂದಿದ್ದೆ. ನಾನು ಟಿಪ್ಪಣಿಯನ್ನು ನಿಮ್ಮ ಮುಂದೆ ಮಂಡಿಸಬೇಕು ಅಂದರೆ ಕನಿಷ್ಠ 1 ಗಂಟೆ ಟೈಮ್ ಬೇಕು. ನಾನು ಇದಕ್ಕೆ ನನ್ನನ್ನು ಕರೆದಾಗ ಅವ್ರಿಗೆ ಹೇಳಿದ್ದೆ, ನಾನು ಅದನ್ನು ನೀವು ತುಂಬ ಗೋಷ್ಠಿಗಳು ಮಾಡಿ, ಗೊಂದಲ ಮಾಡಿ, 10 ನಿಮಿಷದಲ್ಲಿ ಮುಗಿಸಿ, 20 ನಿಮಿಷದಲ್ಲಿ ಮುಗಿಸಿ, ಅರ್ಧ ಗಂಟೆಯಲ್ಲಿ ಮುಗಿಸಿ ಅಂತ ಚೀಟಿ ಕೊಡೋ ಕೆಲಸ ಮಾಡಬೇಡಿ ಅಂತ ನಾನು ಹೇಳಿದ್ದೆ. ಯಾಕೆಂದರೆ ಈ ಥರ ಗೋಷ್ಠಿಗಳನ್ನು ಮಾಡ್ಬೋದು, ಸತ್ಯಗಳನ್ನು ಕುರಿತು ಚರ್ಚೆ ಮಾಡಬೇಕಲ್ಲ, ವಸ್ತುಸ್ಥಿತಿಯನ್ನು ಮಂಡಿಸಬೇಕು ಮತ್ತು ಅದನ್ನು ಚರ್ಚೆ ಮಾಡಬೇಕು. ಆ ಚರ್ಚೆ ಮಾಡಲಿಕ್ಕೆ ಸರಿಯಾದ ಕಾಲಾವಕಾಶ ಕೊಡದೇ ಇದ್ದರೆ ಇಂಥರ ವಿಚಾರಗೋಷ್ಠಿಗಳು ವ್ಯರ್ಥ. ನನ್ನ ಪ್ರಕಾರ ಸುಮ್ಮನೆ ನೆಪ ಮಾತ್ರಕ್ಕೆ, ತೋರಿಕೆಗಾಗಿ ಏನೋ ಒಂದು ಮಾಡಿ ಮುಗಿಸೋ ರೀತಿ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಈಗ ನನಗೆ ಅರ್ಧ ಗಂಟೆ ಟೈಮ್ ಅಂತ ಹೇಳಿದ್ದಾರೆ, ಈಗಾಗಲೇ ಒಂದು 8-10 ನಿಮಿಷ ಆಯಿತು ಅನಿಸುತ್ತೆ ನಾನು ಪೀಠಕ್ಕೆ ಹಾಕೋದಕ್ಕೇ. ಹಾಗಾಗಿ ನಾನು ಎಷ್ಟು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಸಾಧ್ಯವೋ ಅಷ್ಟನ್ನು ಹೇಳಿ ಮುಗಿಸ್ತೀನಿ. ನಾನು ಮೊದಲು ಒಂದು 3-4 ಪ್ಯಾರಾಗಳನ್ನು ಓದಿಬಿಡ್ತೀನಿ, ಆಮೇಲೆ ಉಳಿದ ವಿಚಾರಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ಅದನ್ನು ನಾನು ಮಾತಾಡೋಕ್ಕೆ ಹೋದರೆ ಕೆಲವು ತಪ್ಪುಗಳಾಗ್ಬೋದು. ಹಾಗೆ ನಾನು ಬರ್ಕೊಂಡು ಬಂದಿರೋದನ್ನು ಓದ್ತೀನಿ ಮುಂದೆ. ಯಾವುದೇ ಚಳುವಳಿಗಳು ಆ ಕಾಲದ ಒತ್ತಡದಿಂದ ರೂಪುಗೊಳ್ಳುತ್ತವೆ. ಕಾಲಗರ್ಭದಲ್ಲಿ ಹೂತು ಹೋದ ಪ್ರತಿರೋಧದ ದನಿಗಳು ಮೊಳಕೆಯೊಡೆಯಲೂ ತಕ್ಕ ಕಾಲಕ್ಕೆ ಕಾಯುತ್ತವೆ ಎಂದು ಕಾಣುತ್ತದೆ. ಶತಮಾನಗಳ ದಲಿತ ಸಮುದಾಯದ ನೋವು ಯಾತನೆಗಳು ಸ್ವಾಭಿಮಾನಿ ಸಾಂಸ್ಕೃತಿಕ ಸಾಮಾಜಿಕ ಚಳುವಳಿಯಾಗಿ ಬೆಳೆಯಲು ಅಂಥ ಅವಕಾಶಕ್ಕಾಗಿ ಕಾಯುತ್ತಿದ್ದವು. ಅಂತಹ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ರಾಜಕೀಯ ಒತ್ತಡ 70ರ ದಶಕದಲ್ಲಿ ನಿರ್ಮಾಣ ಆಗಿತ್ತು. ದಲಿತ ಚಳುವಳಿ ಹುಟ್ಟಿದ ದಿನಗಳನ್ನು ಮೆಲುಕು ಹಾಕಿದರೆ ಇದು ನಿಜ ಎನಿಸುತ್ತದೆ. ನೂರಾರು ಸನ್ನಿವೇಶಗಳು, ಘಟನೆಗಳು, ನೋವು ನಲಿವುಗಳು ಮನಸ್ಸಿನ ಪರದೆ ಮೇಲೆ ಸುಳಿದಾಡುತ್ತವೆ. ಚಳುವಳಿಯ ಹುಟ್ಟು, ಅದು ಕ್ರಮಿಸಿದ ದಾರಿಯ ಅವಲೋಕನ ಮಾಡಿದರೆ ಭಾವುಕತೆ ಆವರಿಸುತ್ತದೆ. ಗಾಢ ನೆನಪುಗಳು ಮರುಕಳಿಸುತ್ತವೆ. ಕರುಳ ಸಂಬಂಧ ಬೆಸೆದ ಕರ್ನಾಟಕದ ತಳ ಸಮುದಾಯಗಳಲ್ಲಿ ಜಾಗೃತಿ ಮತ್ತು ಎಚ್ಚರಿಕೆಯನ್ನು ಮೂಡಿಸಿದ ಘಟನೆಗಳು ಹಾಗೂ ಐತಿಹಾಸಿಕ ಪಲ್ಲಟಗಳನ್ನು ಈ ಕ್ಷಣಕ್ಕೆ ನೆನಪಿಗೆ ಬಂದಷ್ಟು ಇಲ್ಲಿ ನಿಮ್ಮ ಮುಂದೆ
ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕರ್ನಾಟಕ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಚಳುವಳಿಗಳ ತವರೂರು. ಸಮಾನತೆಯ ಹರಿಕಾರರಾದ ಬುದ್ಧ ಬಸವಣ್ಣರಿಂದ ಹಿಡಿದು ಕನಕದಾಸರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ವರೆಗೆ ಕೂಡ ಸ್ವಾಭಿಮಾನ, ಸಮಾನತೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ಕರ್ನಾಟಕ ಸದಾ ತುಡಿಯುತ್ತಲೇ ಇದೆ. ವೈದಿಕ ಸನಾತನಿ ಮತ್ತು ಚಾರ್ವಾಕರು, ಸನಾತನಿಗಳು, ವೈದಿಕ ಸನಾತನಿಗಳು ಮತ್ತು ಚಾರ್ವಾಕರು, ಅಜೀವಿಕರು, ಅವಧೂತರು ನಡುವೆ ಭಾರತದ ನೆಲದಲ್ಲಿ ಸದಾ ವೈಚಾರಿಕ ಸಂಘರ್ಷ, ಹುಡುಕಾಟ ನಡೆಯುತ್ತಲೇ ಇದೆ. ಆಧುನಿಕ ಭಾರತದ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯಿಂದ ಹಿಡಿದು ಶಾಹು ಮಹಾರಾಜ್, ಜ್ಯೋತಿಬಾ ಫುಲೆ, ಬಾಬಾ ಸಾಹೇಬ್ ಅಂಬೇಡ್ಕರ್ವರೆಗೆ ಅದು ವಿಸ್ತರಿಸಿದೆ. ನೆಹರು, ಲೋಹಿಯಾ, ಜಯಪ್ರಕಾಶ್ ನಾರಾಯಣರ ಸಮಾಜವಾದಿ ಚಿಂತನೆಗಳವರೆಗೂ ಈ ಪರಂಪರೆ ಮುಂದುವರಿಯುತ್ತಲೇ ಇದೆ. ಸ್ವಾತಂತ್ರ್ಯ ನಂತರದ ಆಧುನಿಕ ಭಾರತದಲ್ಲಿ ನೆಹರು ಪ್ರಣೀತ ಸಮಾಜವಾದಿ ರಾಜಕೀಯ ವ್ಯವಸ್ಥೆ ಆರಂಭವಾಗಿದ್ದ ಕಾಲ ಅದು. ಕರ್ನಾಟಕದಲ್ಲಿ